ಹೌದು, ಶಿವಾನಂದ ಪಲ್ಲೆ ಕುಂಡ್ರಿಸಿದ ಗಿರಾಕಿಗಳ್ರು ಅವು. ಇವು ಗಿರಾಕಿಗಳು ಯಾರು ಕೊಡ್ಸಾರ? ಶಿವಾನಂದ್ ಉರ್ಫ್ ಹಚಡರ ಪಾಟೀಲ್. ಈ ಶಿವಾನಂದ ಪಲ್ಲೆ ಆರೋಗ್ಯ ಮಂತ್ರಿ ಇದ್ದಲ್ಲ, ಯಾಕೆ ಅವಾಗ ಮೆಡಿಕಲ್ ಕಾಲೇಜ್ ಮಾಡಲಿಲ್ಲ? ಕೂತಾನ ಅಪ್ಪ ಮಗಳು ಮಗ ಎಲ್ಲ ಕೂಡಿ ಬೆನ್ನಿ ತಿನ್ಕೋತ್ ಪ್ರಾಯಶಃ ಪಡಮಟ್ಟು ಅಂತ ಭಾವಿಸ್ತೇನಂತ ಭಾಷಣ ಹೊಡಿತಾನ. ಹೌದು, ಶಿವಾನಂದ ಪಲ್ಲೆ ಕುಂಡ್ರಿಸಿದ ಗಿರಾಕಿಗಳ್ರು ಅವು. ಇವು ಗಿರಾಕಿಗಳು ಯಾರು ಕೊಡ್ಸಾರ? ಶಿವಾನಂದ್ ಉರ್ಫ್ ಹಚಡರ ಪಾಟೀಲ್. ಅವ ಕುಂಡ್ರಿಸಿದ್ದವು ಎಲ್ಲ ತಂದು. ಈ ಶಿವಾನಂದ ಪಲ್ಲೆ ಆರೋಗ್ಯ ಮಂತ್ರಿ ಇದ್ದಲ್ಲ, ಯಾಕೆ ಅವಾಗ ಮೆಡಿಕಲ್ ಕಾಲೇಜ್ ಮಾಡ್ಲಿಲ್ಲ? ನಾನು ಪ್ರಯತ್ನ ಪಟ್ಟೆ. ಪ್ರಯತ್ನ ನಾನು ಬೇಕು, ಎಮ್ಮೆಲ್ ಇದ್ದ ಪ್ರಯತ್ನ ಪಟ್ಟೆ. ಒಬ್ಬ ಮಂತ್ರಿ ಆದ ಪ್ರಯತ್ನ ಪಡ್ತಾನ್ರಿ, ಅವ್ನ ಕೈ ಇರ್ತದ. ಅಲ್ಲಿ ಸುಧಾಕರ್, ಡಾಕ್ಟರ್ ಸುಧಾಕರ್ ಚಿಕ್ಕಬಳ್ಳಾಪುರಕ್ಕೆ ಮೆಡಿಕಲ್ ಕಾಲೇಜ್ ಮಾಡ್ಲಿಲ್ಲ, ಅವರು ಆರೋಗ್ಯ ಮಂತ್ರಿ ಇದ್ರು. ಇವರು ಮಾಡ್ಬೇಕಾಗಿತ್ತು ಶಿವಾನಂದ ಪಾಟ್ಲ. ಅವ್ ಏನಾಗಿತ್ತು ಶಿವಾನಂದ ಪಾಟ್ಲಿಗೆ? ಭಯ. ಎಲ್ಲರೂ ಯತ್ನಾಳದನ್ನ ಮೆಡಿಕಲ್ ಕಾಲೇಜ್ ತಗೊಂಡ್ರ, MB ಪಾಲ್ ತಗೊಂಡ್ರ ಇಡೀ ಜಿಲ್ಲಾ ಕ್ಲಿಪ್ನಾಗ ಹೋಗ್ತದೆ. ಭಯ. ಅಪ್ಪ ಶಿವಾನಂದ ಅವ ಏನೋ ಸಂಘ ಸಂಸ್ಥೆ ಏನಾರ ಕಡೆ, ಅದೇ ಡಿಸೀಸ್ ಬ್ಯಾಂಕ್ ಅಲ್ಲಿ ಹೊಡ್ಕೋತ ಕೂತಾನ. ಅಪ್ಪ ಮಗಳು ಮಗ ಎಲ್ಲ ಕೂಡಿ ಬೆನ್ನಿ ತಿನ್ಕೋತ್ ಪ್ರಾಯಶಃ ಪಡಮಟ್ಟು ಅಂತ ಭಾವಿಸ್ತೇನಂತ ಭಾಷಣ ಹೊಡಿತಾನ. ಈ ಉಪವಾಸ ಕುಂಡ್ರಿಸೇನು ಇನ್ನೇ ದಿನ ಸಂಜೆ ಮುಂದೆ ಹೋಗಿ ಎಣಿಸಿ ಬರ್ತಾರ ಪಗಾರ. ಉದ್ದೇಶ ಇದೆ. ಉದ್ದೇಶ ಏನು? ನೆಗೆಟಿವ್. MB ಪಾಲ್ ವಿರುದ್ಧ, ಯತ್ನಾಳ್ ವಿರುದ್ಧ ಇದೊಂದು ದೊಡ್ಡ ವಿಷಯ ತಿಳ್ಕೊಂಡು ನಾವು ಮೂರ್ಖದ. ಶಿವಾನಂದ ಪಾಲ್ ಮೂರ್ಖ. ಈಗ ನಾನೇ ಸ್ವಂತ ನಮ್ದೇ ಮೆಡಿಕಲ್ ಕಾಲೇಜ್ ನಮ್ಮ ಸಂಸ್ಥೆದೇ ತಗೊಳಕತ್ತೀವಲ್ಲ, ನಾವು ಏನು ಆ PPP ಮಾಡೋದು ಸುಡ್ಗಾಡ್ಬೇಡ. ಈಗೇನು ನರೇಂದ್ರ ಮೋದಿ ಅವರು ಈಜಿ ಮಾಡ್ಯಾರ ನಮಗೆ. ಅಲ್ಲ, ನೀವು 500 ಕೋಟಿ ಇನ್ವೆಸ್ಟ್ ಮಾಡ್ತೀರಿ ಅನ್ನೋ ವಿಚಾರ ಬಂದಾಗ ಹೌದು, 500 ಕೋಟಿ ಯಾಕೆ ಮಾಡಬಾರ್ದು? ಅಲ್ಲ, ನೀವು ಮಾಡ್ತೀರಿ ಅಂದಿದ್ದಕ್ಕೆ ಇದು ನಮ್ಮ ಜಿಲ್ಲೆಯ ಜನರಿಗೆ ಅನುಕೂಲ ಆಗ್ತದೆ. ನಾವೊಂದು 5 ಮಕ್ಕಳಿಗೆ, ಬಡ ಮಕ್ಕಳಿಗೆ, SC ST ಹುಡುಗರಿಗೆ, ಲಿಂಗಾಯತರು, ಯಾವ ಅತ್ಯಂತ ಗುಡಿಸಲ್ದಾಗಿರೋರು ಮೆರಿಟ್ ಇದ್ದವ್ರು ನಾ ಪೊಕೆಟ್ ಕಲಿಸ್ತೀನಪ್ಪ 5 ಮಂದಿ ನಮ್ಮ ಸಿದ್ದೇಶ್ವರ ಸಂಸ್ಥೆಯಿಂದ. ನಾ 500 ಕೋಟಿ ರೂಪಾಯಿ ನಾ ಬಂಡವಾಳ ಹಾಕ್ತೀನಿ ನಮ್ಮ ಸಿದ್ದೇಶ್ವರ ಇದನ್ನು. ಇಲ್ಲಿ ಸಾವಿರಾರು ಮಕ್ಕಳಿಗೆ ನಾನು ನೌಕರಿ ತಗೋತೀನಿ. ನಿಮಗೆ PPP ಮಾಡಲ್ದಾಗ ನಾ ಗೌರ್ಮೆಂಟ್ ಸ್ಕೇಲೆ ಕೊಡ್ಬೇಕಾಗ್ತದೆ. ಅಂದ್ರೆ ಸರ್ಕಾರದ ಪಾಲು ಎಲ್ಲಿರ್ತದಲ್ಲ, ಅಲ್ಲಿ ಸರ್ಕಾರದ ನಿಯಮಾವಳಿ ಪ್ರಕಾರನೇ PPP ನಡಿಬೇಕಾಗ್ತದೆ. ಲೆಕ್ಚರರ್ಗಳಿಗೆ, ಪ್ರೊಫೆಸರ್ಗಳಿಗೆ ಎಷ್ಟು ಪಗಾರ ಕೊಡ್ಬೇಕು ಅಷ್ಟೇ ಕೊಡ್ಬೇಕು. ನಾವು ರಿಸರ್ವೇಶನ್ ನಾವು ಮೇಂಟೈನ್ ಮಾಡಬೇಕು. SC ST ಜನಾಂಗದವರೆಗೂ ಎಷ್ಟು ನೌಕರಿ ತಗೋಬೇಕು, ಹಿಂದುಳಿದ ವರ್ಗದವ್ರಿಗೆ ಎಷ್ಟು ನೌಕರಿ ತಗೋಬೇಕು, ಏನು ಲಿಸ್ಟ್ ಐತಿ ಅದ್ರ ಪ್ರಕಾರ ಮಾಡ್ಬೇಕು. ನಾನು ರಿಸರ್ವೇಶನ್ ಅನ್ನ ಇಡ್ಲಕ್ಕಾಗೋದಿಲ್ಲ. ನೀವು 500 ಕೋಟಿ ಇನ್ವೆಸ್ಟ್ ಮಾಡಿ ಕಾರಣಕ್ಕೆ ಹೋರಾಟ ಮಾಡಿ ಸರ್. ಆರಂಭದಲ್ಲಿ ಏನಾಯ್ತು ಸರ್, PPP ಅಂದಾಗ ಯಾರು ಇದು ಮಾಡಲಿಲ್ಲ ಸರ್. ನೀವು ಯಾವಾಗ ಸದನದಲ್ಲಿ ಹೇಳಿದಿಲ್ಲ ಸರ್, ಅವಾಗ ನಾನೇ ಪ್ರಶ್ನೆ ಕೇಳಿದಾರೆ ಸದನದಾಗ. ಅದಕ್ಕೆ ನಾನು ಕೇಳಿದ ಪ್ರಶ್ನೆ ಅಂದ್ರೆ ಸರ್ಕಾರಿ ಮೆಡಿಕಲ್ ಕಾಲೇಜು ನಾ ಕೇಳಿದ ಪ್ರಶ್ನೆ ನೀವು ತೆಗೆದು ನೋಡ್ರಿ. ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗ್ಬೇಕಂತ ನಾ ಕೇಳೀನಿ. ಅವರು ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಏನ್ ಹೇಳಿದ್ರು, ನಮ್ಮ ಆರ್ಥಿಕ ಪರಿಸ್ಥಿತಿ ಅದು ಸರಿ ಇಲ್ಲ, ಸರ್ಕಾರ ನಾವು ಆಗುದಿಲ್ಲ, PPP ಮಾಡಲ್ದಲ್ಲಿ ನಾವು ಮಾಡ್ತೀವಿ, ಯಾರು ಪಾರ್ಟಿಸಿಪೇಟ್ ಮಾಡೋರು ಅದಾರ ಅವರು ಮಾಡ್ಬೋದು ಅಂತ ಹೇಳಿದ್ರು. ಅವಾಗ ನಾ ಹೇಳ್ದೆ, ನಾವು BLD ಸಂಸ್ಥೆ ಒಂದೈತಿ ಬಿಜಾಪುರ್ನಾಗ, ನಮ್ಮದು ಒಂದು ಸಿದ್ದೇಶ್ವರ ಲೋಕ್ ಕಲ್ಯಾಣ ಟ್ರಸ್ಟ್ ಅಂತ ಐತಿ, ನಮ್ದು ಹಾಸ್ಪಿಟಲ್ ಅದಾವು. ನಾವು 500 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ PPP ಮಾಡಲ್ದಾಗಿದ್ರು ಬಿಜಾಪುರ್ನಾಗ ಮಾಡಿದ್ರ ನಮ್ಮ ಸಾವಿರಾರು ಹುಡುಗರು ನಮ್ಮ ಬಿಜಾಪುರ ಜಿಲ್ಲಾದವ್ರು ನೌಕರಿ ಸಿಗ್ತಿತ್ತಿಲ್ಲ. ನೌಕರಿ ನಮ್ಮವ್ರೆ ನಾವು ಮಾಡಿದ್ರೆ ನಮ್ಮ ಜಿಲ್ಲಾದವ್ರನ್ನ ತಗೋತೀವಿ. ಯಾಕಂದ್ರೆ ನಮ್ಮ ಬಿಜಾಪುರ ಜಿಲ್ಲಾ ಇದು ಐತದು ಮೆಡಿಕಲ್ ಕಾಲೇಜ್. MB ಪಾಲ್ ಮಾಡಿದ್ರು ಅವರು ಇಲ್ಲಿದೆ ತಗೋತಿದ್ರು. ಅದಕ್ಕೆ ವ್ಯಾಪಾರಸ್ಥರಿಗೂ ಅನುಕೂಲ ಆಗ್ತದೆ, ಇಲ್ಲಿ ಮಂದಿಗೆ ಎಲ್ಲರಿಗೂ ಮೆಡಿಕಲ್ ಕಾಲೇಜ್ ಈ BLD ಆಗಿದ್ರಿಂದ ಎಷ್ಟು ಅನುಕೂಲ ಆಗಿದೆ. ಹಾಲಮ್ಮಿನ ಅದೊಂದು ಸಾಲ ಐತಿ. ಈಗ ನಮ್ದೊಂದು ಆಯ್ತು ಅಂದ್ರೆ, ನಮ್ದು ಮೆಡಿಕಲ್ ಕಾಲೇಜ್ ಆಯ್ತಂದ್ರೆ ನಮ್ಮ ಬಿಜಾಪುರದ ಜನರಿಗೆ 100 ಹುಡುಗರಿಗೆ ನೌಕರಿ ಆಗ್ತದೆ, MBBS ಸೀಟ್ ಸಿಗ್ತದೆ. ನಾಳೆ MBBS 5 ಹುಡುಗರು ನಾ ಪೊಕೆಟ್ ತಗೋತೀನಿಪ್ಪ, ತತ್ತಕ್ಕೆ ತಗೋತೀನಿ. ಗುಡ್ಸಲ್ದಾಗಿರುವ 95% ಮಾಡಿದ ಹುಡುಗರ ಅವನಿಗೆ ಸಿಗುದಿಲ್ಲ ಸೀಟ್. ನಾ ಪೂರ್ತಿ ಅದು 1.5 ಕೋಟಿ ರೂಪಾಯಿ ಏನೊಂದು ಫೀ ಅದಲ್ಲ ಮಾಫ್ ಮಾಡ್ತೀನಿ. ನನಗೆ ಬರುವಂತ ಆದಾಯದಲ್ಲಿ ಅದನ್ನ ಇದು ಮಾಡಿ 5 ಮಕ್ಕಳಿಗೆ ನಾ ಕಲಿಸ್ತೀನಿ. ಅದೇ ನೀವು ಅದೇನು 500 ಕೋಟಿ ರೂಪಾಯಿ ಹೇಳಿದ ತಕ್ಷಣನೇ ಇದು ಶುರುವಾಯ್ತು ಸ್ಪಾರ್ಕ್ ಆಗಿ. ಅದು ಚುಕ್ಕಬೇಕು. ಅದು ಹೋರಾಟ ನಾಟಕೀಯ ಇದೆ. ಅಲ್ಲಿ ಅಂತಿಂತ ಲೆಪ್ಪುಟ್ರು ಬಂದು ಮಾತಾಡ್ತಾರ. ಅವ್ರದ್ದು ಏನ್ ಕೆಲಸ ಐತಿ? ಸುಮ್ ಬರ್ತಾರೆ ಮಕ್ಕಳು. ಭಾಷಣ ಮಾಡಕ್ಕೆ ಏನೈತ್ರಿ? ಭಾಳ ಮಂದಿ ಭಾಷಣ ಮಾಡೋರು ಅದಾರ.
ಮಾಡಿ ತೋರಿಸ್ರಪ್ಪ PPP ಮಾಡಲ್ಲ. ಮೊನ್ನೆ ಸಿದ್ದರಾಮಯ್ಯನವ್ರು ಬಾಯಿಗೊಂಡಂಗ್ ಗೆಟೌಟ್ ಅಂತಾರ ಇಲ್ಲ ಬೈದ್ ಕಳ್ಸ್ಯಾರಿಲ್ಲ ರೀ ಬರ್ಬೇಡ್ರಿ ಇನ್ನೊಂದು ಬೈತಾರ. ಸರ್ ಈಗಲೂ ಒಂದು ವೇಳೆ ಶಿವಾನಂದ ಪಾಲ್ ಇಟ್ಟು ಪ್ರಯತ್ನ ಮಾಡ್ಲಕತ್ತಲ್ಲ ಇದೆಲ್ಲ ನಾಟಕ ಇದು. ಶಿವಾನಂದ ಪಾಲ್ ಇದು ಯಾವ ಉದ್ದೇಶನೂ ಸರಿ ಏನು ಯಾವ ಸಂಘ ಸಂಸ್ಥೆ ಕಟ್ಟಾಗ ಬಿಜಾಪುರನಾಗ ಅದೇ DCC ಬ್ಯಾಂಕ್ ಅದು ಸರ್ಕಾರದ ನಬಾರ್ದು ಕಡಿಮೆ ಬಡ್ಡಿ ರೊಕ್ಕ ಬರ್ತದ ಸೂಟ್ ಆಗೋಣ ತನ್ನ ಇಟ್ಟು ಖಾತೆ ಒಳಗೆ ಸೇರಿಸಿರ್ತಾನ ಮಾಪ್ ಮಾಡ್ಕೊತಾನ 0% ಇಂಟ್ರೆಸ್ಟ್ನಾಗ ನಾನೇ ತಗೊಡ್ತಾನೆ ಇಟ್ಟು ನಾಟಕ ಮಾಡ್ಕೊತು ಭಾಷಣ ಮಾಡ್ಕೊತ ಹೊಂಟಾರ. ಹಂಗ್ ನೋಡಿದ್ರೆ ನೀವೇನಾದ್ರು ಶಿಕ್ಷಣ ಸಂಸ್ಥೆ ಕಟ್ಟ ಶಿವಾನಂದ ಪಾಲ್ 30 ವರ್ಷ ಆಯ್ತಪ್ಪ. ಮೆಡಿಕಲ್ ಕಾಲೇಜ್ ಮಾಡಿದ್ರೆ ಯಾವ್ದಾರ ಬಡವರು ಒಂದು ಗೋಶಾಲೆ ಮಾಡಿದ್ರೆ ಒಂದು ಸಣ್ಣ ಹಾಸ್ಪಿಟ್ಲ್ ತೆಗೆದ್ರೆ ಬಿಜಾಪುರ ಇಲ್ಲ ಜನ ಹುಚ್ಚೋದಾರ ಅವನೇ ಹುಲಿ ಇಲಿ ತುಂಬ್ಕೋತಾರೆ ಆಡ್ತಾವ. ಸರಿ ಮತ್ತು ಸರ್ ಈಗಲೂ PPP ನಮಗ PPP ಆಗಲಿ ಸರ್ಕಾರ ಆಗಲಿ ಒಟ್ಟು ಮೆಡಿಕಲ್ ಕಾಲೇಜ್ ಮೊದಲು ಆಗ್ರಹ ಮಾಡಿದ್ರು ನೀವೇ ಸರ್ ಸದನದಲ್ಲಿ ಸರ್ಕಾರ. ನಾನೇ ಮಾಡುವ ಅವ್ನು ಸುಧಾಕರ್ ಇದ್ದಾಗ ನಾನೇ ಬಂದ್ ಆಗ್ತದ ಅವ ಗೌರ್ಮೆಂಟ್. ನಾನು ಪ್ರಶ್ನೆ ಓದ್ಬಿಡ್ರಿ ಕ್ಲಿಯರ್ ಐತಿ. ಸರ್ಕಾರಿ ವೈದ್ಯಕೀಯ ಕಾಲೇಜು ಅತ್ತ PPP ನಾನು ಸ್ವಾಗತ ಮಾಡೀನಿ. ಯಾರು ಬೇಕಾದ್ರೂ ಇಡೀ ದೇಶದಾಗ ಯಾರು ಬೇಕಾದ್ರೂ ಪಾರ್ಟಿಸಿಪೇಟ್ ಆಗ್ಬೋದು. ಚರಣ ಪ್ರಕಾಶ್ ಹೇಳಿದ್ರು ಇವತ್ತು ನನಗೆ ಸಿಗ್ಬೋದು, ಮತ್ತೊಬ್ಬ ಪ್ರಭಾಕರ್ ಕೋರೆಗ್ ಸಿಗ್ಬೋದು, ಶ್ಯಾಮ್ನೂರ್ ಶಿವಶಂಕರ್ ಸಿಗ್ಬೋದು. ಯಾರ್ದು ಹೆಚ್ಚು ರಾಜಕೀಯ ಪರವಾಗಿ ಸಿಗ್ತೈತೆ ಆದ್ರೆ ಅದು ಸಿಕ್ಕರೂ ಸಹಿತ ನಾವು ಮೆಡಿಕಲ್ ಕಾಲೇಜ್ ಬೇರೆ ಮಾಡ್ಲಕತ್ತೀವಿ. ನಮ್ಮ ಮೆಡಿಕಲ್ ಕಾಲೇಜ್ ಅಲ್ಲಿ ನಾವು ಇವಾಗ ಡಿಕ್ಲೇರ್ ಮಾಡಿ 5 ಬಡ ಮಕ್ಕಳಿಗೆ ನಾವು ಫ್ರೀ ಕೊಡ್ತೀವಿ. ಸರ್ ಈಗ ಹಂಗ ನಾವು ಕೊಡ್ತೀವಿ. ಸರ್ ಈಗ ಅನ್ವೇಷಣೆ ಏನು ಮಾಡ್ಬಾರ್ದಾರ ನಾವು ಅಲ್ಲ ಸರ್ ನೀವು ಮಾಡ್ತೀರ ಅನ್ನೋ ಕಣಕ್ಕೆ ವಿರೋಧ ಮಾಡ್ತೀರಿ. ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂದ್ಕೊಂಡು ಶುರು ಆಯ್ತು ಹೋರಾಟ ಅಂತ. ನಾನು 500 ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡೋದಿಲ್ಲ ಇವತ್ತು ಹೇಳ್ತೇನೆ ಯತ್ನಾಳ್ ಅವ್ರು ವಿರೋಧ ಮಾಡೋ ಇಲ್ಲ 500 ಕೋಟಿ ರೂಪಾಯಿ ನಾನು ಇನ್ವೆಸ್ಟ್ಮೆಂಟ್ ಮಾಡೋದಿಲ್ಲ ಅಂತ ವಾಪಸ್ ತಗೋತೀನಿ. ಅವ್ರು ಬಿಡುವೆ ಇಲ್ಲ ಅವ್ರು ದಿನ ಪಗಾರ ಬರ್ತೈತೆ ನಮ್ ಚಾನ್ ಪಾಡ್ಲಿದ್ದು. ಸರ್ ಈಗ ಅಧಿವೇಶನದಲ್ಲಿ